ಹೆಣ್ಕಿಡಕಿ ಏನ್ ನೋಡ್ತಾ ಇದ್ದೀರಾ ನೀವು? ವೈರಸ್ ಸರ್ ನನಗೆ ಈ ಸ್ಪ್ರೇ ಕೊಟ್ಟಿದ್ದಾರೆ. ಈ ಸ್ಪ್ರೇ ನಮ್ಮ ಮೂಟ ಮೇಲೆ ಹಾಕಿದ್ರೆ ಅವನ ಮೈಯಿಂದ ಎಲುಬಿನ ವಾಸನೆ ಬರುತ್ತೆ. ಮತ್ತೆ ಡಾಗಿಗಳೆಲ್ಲ ಆ ಮೂಳೆ ವಾಸನೆ ನೋಡ್ಬಿಟ್ಟು ಮೋಟು ಹಿಂದೆ ಬೆನ್ನತ್ಕೊಂಡು ಓಡ್ತಾ ಇರ್ತಾನೆ. ಯಾಕಂದ್ರೆ ಡಾಗಿಗಳಿಗೆ ಮೋಟು ಎಲುಬಿನ ಶೇಪಲ್ಲಿ ಕಾಣ್ತಾ ಇರ್ತಾನೆ. ಮತ್ತೆ ನೋಡ್ತಾ ಇರಿ ಮೋಟು ಎಂತ ಗತಿ ಬರುತ್ತೆ ಅಂತ. ಬಾಬಾ ಬಾಸ್ ಬೇಗ ಮಾಡಿ, ಅನ್ಸುತ್ತೆ ಅವ್ನು ಬರ್ತಾ ಇದ್ದಾನೆ. ಮೋಟು ಪತ್ಲು ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಬಕ್ಸರಣ. ಪ್ಲಾನ್ ಪೂರ್ತಿ ಹಾಳಾಗೋಯ್ತಲ್ಲ. ಕಾಪಾಡಿ. ಯಾಕಂಗಾಯ್ತು ನನಗೆ ಗೊತ್ತಿಲ್ಲ. ಅದೇ ನಂಗೂ ಅರ್ಥ ಆಗ್ತಿಲ್ಲ ಕಣೋ. ಜಾನ್ ಆಗ್ತಾರೆ ಡಾನ್, ಜಾನ್ ಆಗ್ತಾರೆ ಡಾನ್. ಇವಾಗ ಆಗ್ತೀನಿ ಡೈರೆಕ್ಟ್ ಆಗಿ ನಿಶಾನೇನಾ? ನನ್ನ ತಡಿಯೋರು ಯಾರಿದ್ದಾರೆ? ವಾವ್ ಬಾಸ್ ವಾವ್, ಏನ್ ಕವಿತೆ ಹೇಳಿದ್ರಿ ನೀವು? ಕವಿತೆನ ಬಿಡು, ಟಾರ್ಗೆಟ್ ನನ್ನ ಹೋಗಪ್ಪ ಮೋಟು, ನಾಷ್ಟ. ತಗೊಳ್ಳಿ ಅಣ್ಣ. ಅರೆ ಅರೆ ಏನಾಗ್ಲಿಕ್ಕಂತೈತಿ? ನನ್ನ ಯಾಕೆ ನೋಡಕತ್ತಾರ? ಅರೆ ಬಿಡ್ರಪ್ಪ ನಾಯಿಗಳ, ನನ್ನ ಕಚ್ಚಕ್ ಬರ್ತೀರಿ. ಬಿಡ್ಬಿಡಿ, ನಾ ಏನ್ ಮಾಡಿ ನಿಮಗ? ಬಿಡ್ಬಿಡಿ, ಬ್ಯಾಡಿ ಬ್ಯಾಡಿ. ಅರೆ ನನ್ನ ಈ ನಾಯಿಗಳನ್ನ ಕಾಪಾಡ್ರಪ್ಪ, ನಿಮಗ್ ಕೈ ಮುಗಿತೀನಿ. ಅರೆ ಇದೇನಾಗ್ತಾ ಇದೆಯೋ? ಮೊದ್ಲು ಬಾಕ್ಸರ್ ಅಣ್ಣ, ಈಗ ನೋಡಿದ್ರೆ ಟೀ ಅಣ್ಣ. ಈ ಸಾರಿ ನಾನೇನಂತ ತೋರಿಸ್ಬೇಕು? ಈ ಸಾರಿ ಕರೆಕ್ಟ್ ಆಗಿ ಗುರಿ ಇಡ್ಬೇಕು. ಮೋಟು ಪತ್ಲು ಮಾತಾಡೋದಕ್ಕೂ ಮುಂಚೆ ನಾಯಿ ಹತ್ರ ಕಚ್ಚಿಸ್ಬೇಕು. ಬಾಸ್ ವಾವ್, ಏನ್ ಕವಿತೆ ಹೇಳಿದ್ರಿ? ಇದೇನು ಸ್ಮೆಲ್ ಬಂದ್ಬಿಡ್ತಲ್ಲ. ಅರೆ ಪತ್ಲು, ಈ ನಾಯಿಗಳೆಲ್ಲ ನಮ್ಮಿಂದ ಯಾಕೆ ಬಿದ್ದಿವೆ? ಗೆಳೆಯರೇ, ಏನ್ ನೋಡ್ತಾ ಇದ್ದೀರಾ? ಮೊದಲನೇ ಮೂಳೆ ಅಲ್ಲಿದೆ, ಹಿಡ್ಕೊಳ್ಳಿ. ಓಯ್ ಬಾಬಾ, ಮೋಟು ಪತ್ಲು ಯಾವಾಗ ಸಿಕ್ಕಿದ್ರು ಈ ನಾಯಿಗಳನ್ನ ನಿಂದೇನೆ ಬಿದ್ದ್ಬಿಡ್ತವೆ. ಅಯ್ಯೋ ಸರ್, ಕಾಪಾಡಿ ಸರ್, ದಯವಿಟ್ಟು ಕಾಪಾಡಿ ಸರ್. ಬಾಗ್ಲಾಕಿ ಸರ್, ಮೊದಲು ಬಾಗ್ಲಾಕ್ಬಿಡಿ ಪ್ಲೀಸ್. ಹೇರಪೇರಿ, ಬೇಗ ಡೋರ್ನ ಕ್ಲೋಸ್ ಮಾಡ್ಬಿಡಿ, ಇಲ್ಲಾಂದ್ರೆ 3 ನಾಯಿಗಳು ಅಟಿಸ್ಕೊಂಡ್ ಬಂದ್ಬಿಡುತ್ತೆ. ಏನು? ಚಿಕ್ಕಪ್ಪ ಸರ್, ನಾಯಿಗಳು ನಮ್ಮನ್ನು ಕಚ್ಚಕ್ಕೆ ಹಿಂದೆ ಓಡಿಸ್ಕೊಂಡ್ ಬರ್ತಾ ಇವೆ. ಇಲ್ಲ 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 ಮೋಟು, ನಾಯಿಗಳು ಯಾವತ್ತು ಯಾರು ಕಚ್ಚಕ್ ಬರೋದಿಲ್ಲ. ಈಗ ಹೇಳಿ, ನೀವು ಅದಕ್ಕೆ ಏನ್ ಮಾಡಿದಿರಾ ಅಂತ? ಏನಾದ್ರೂ ತಪ್ಪು ಮಾಡಿದಿರಾ ಹೇಳಿ. ಯು ಬೋತ್ ಅಂಡರ್ ಅರೆಸ್ಟ್. ಸರ್ ಚಿಕ್ಕಪ್ಪ ಸರ್, ನಾವ್ ಏನು ಮಾಡಿಲ್ಲ ಸರ್. ಅವ್ ಯಾಕೋ ನಮ್ ಹಿಂದೆ ಓಡಿಸ್ಕೊಂಡ್ ಬರ್ತಾ ಇವೆ ಸರ್. ಯಾಕೆ ಅಂತ ಗೊತ್ತಿಲ್ಲ ಸರ್. ನಾವ್ ಏನು ತಪ್ಪು ಮಾಡಿಲ್ಲ ಸರ್. ಮಾತು ಕೇಳಿ ಸರ್. ಚಿಂಗಂ ಕೈಯಿಂದ ಬಚಾವಾಗೋದು ಇಂಪಾಸಿಬಲ್. ಏನೋ ಇದೆ ಸಿಂಗಂ ಸಾರ್, ಇವರಿಬ್ರು ನನಗೆ 2 ಸರಿ ಸಿಕ್ಕಿದ್ರು. ಆ 2 ಸರಿನೂ ನಾಯಿಗಳನ್ನ ನಟ್ಟಿಸ್ಕೊಂಡ್ ಬಂದಿದೆ. ಏನೋ ನಡೀತಿದೆ. ಹೌದಾ? ದುಶ್ಮನಿ ನಿಮ್ ಮೇಲೆ, ಆದ್ರೆ ಕಚ್ಚುತ್ತಾ ಇರೋದು ನನಗ. ಏನಾದ್ರೂ ಮಾಡ್ಲೇಬೇಕೀಗ. ಓಯ್ ತಗೋ. ಅಮ್ಮ, ತಿನ್ನಕ್ಕೆ ಏನಾದ್ರೂ ಕೊಡು. ನಾನು ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತೀನಿ, ನೀವಿಬ್ಬರಿಗೂ ತಿನ್ನಕ್ಕೆ ಏನಾದ್ರೂ ಸಿಗ್ಲಿ ಅಂತ. ಥ್ಯಾಂಕ್ ಯು ದೇವ್ರೆ, ನೀನ್ ನಮಗ್ ತಿನ್ನಕ್ಕೆ ಅಂತಾನೆ 2 ಮೂಳೆ ಕೊಟ್ಟೆ. ಮಕ್ಳೇ, ನಾನ್ ದೊಡ್ಡ ತಿಂತೀನಿ, ಚಿಕ್ಕದನ್ನ ನೀವಿಬ್ರು ತಿನ್ನಿ. ಕೇಳಿ ಮಕ್ಳ, ನಮ್ ಮೂಳೆನ ಬೇರೆ ಯಾವ ನಾಯಿಗಳು ತಗೋಬಾರ್ದು ಅಂತ ಇದನ್ನೆಲ್ಲಾದ್ರೂ ಬಚ್ಚಿಟ್ಬಿಡೋಣ.
ಅರೆ ಇಲ್ಲೆಲ್ಲ ಮೂಳೆ ಇದೆ, ನನಗೆ ವಾಸನೆ ಬರ್ತಾ ಇದೆ. ಇಲ್ಲ ಇಲ್ಲ ಇಲ್ಲೇನೂ ಇಲ್ಲ. ಏನು ಇಲ್ವಾ? ತೆಗಿರಿ ತೆಗಿರಿ. ಸಿಕ್ಬಿಡ್ತು, ತಗೊಳ್ಳಿ, ಎತ್ಕೊಂಡು ನಡೀರಿ. ಕಾಪಾಡಿ. ಡಾಗಿಗಳ, ನಾವು ಖಂಡಿತ ಮೂಳೆ ಅಲ್ರಪ್ಪ. ಬತ್ತು, ಬರ ಓಡಬಿಡಲ್ಲ. ಸ್ನೇಹಿತರೆ, ಆ ಮೂಳೆ ಎಲ್ಲೂ ಹೋಗ್ಬಾರ್ದು, ಹಿಡ್ಕೊಳ್ಳಿ, ಹೋಗಿ. ಅರೆ ಈ ಮೂಳೆಗಳು ಡಾಕ್ಟರ್ ಜಟ್ಕಾ ಮನೆ ಕಡೆ ಹೋಗ್ತಾ ಇವೆ. ನಡೀರಿ, ಶಾರ್ಟ್ ಕಟ್ ಅಲ್ಲಿ ಹೋಗಿ ವೇಟ್ ಮಾಡೋಣ ಅಂತೆ ನಾವು. ಅಯ್ಯೋ ಹೋಗಿ ಆಗಿಸ್ಕೊಂಡ್ರು ಪೇಷಂಟ್ಗಳು. ಇದೇನು ಯಾಕಂದ್ರೆ ಅಯ್ಯೋ ಹೋಗ್ರಿ ಆ ಕಡೆ. ಅಯ್ಯೋ ರಾಮ, ಅಯ್ಯೋ ಏನೇ ಆಗ್ರಹ. ಅಯ್ಯಪ್ಪ ಕೆಟ್ಟ ಇಲ್ಲಮ್ಮ. ಅಯ್ಯೋ ಡಾಕ್ಟ್ರಣ್ಣ, ಏನಾಯ್ತಣ್ಣ ನಿಮ್ಗೆ? ನಮಗ್ ಗೊತ್ತಿಲ್ಲ ಕಣ್ರಯ್ಯ, ಎಷ್ಟೋ ನಾಯಿಗಳು ಬಂದ್ಬಿಟ್ಟು ಕುಲ್ಗೆಡಿಸ್ಬಿಟ್ಟು ನಮ್ಮನ್ನು ಸಖತ್ತಾಗಿ ಕಚ್ಚಾಕ್ಬಿಟ್ಟು ಕಣ್ರಯ್ಯ. ಅಲ್ಲೋಳಯ್ಯ, ನನ್ನ 20 ವರ್ಷದ ಅನುಭವದಲ್ಲೂ ನೋಡಿಲ್ಲ ಡಾಗಿಗಳು ಇಷ್ಟೊಂದು ಕಚ್ಬಿಡ್ತಾವ. ಹಾ ಡಾಕ್ಟ್ರಣ್ಣ, ನಮಗೂ ಕೂಡ ಅದೇ ಗತಿ ಆಗೋಯ್ತು. ನಮ್ಗೆ ಗೊತ್ತಿಲ್ಲ, ಎಷ್ಟೋ ನಾಯಿಗಳು ಬಂದ್ಬಿಟ್ಟು ಇಲ್ಲಿ ಕಚ್ಚಿದ್ವು, ತಲೆ ಕೆಟ್ಟೋಗ್ಬಿಡ್ತಾಣ ನಮ್ಗಂತೂ. ಅಯ್ಯೋ ಏನ್ರಯ್ಯ, ಹಂಗಾರೆ ನಿಮ್ ಮಾತಿನ ಅರ್ಥ ಈ ಎಲ್ಲ ತೊಂದರೆಗಳಿಗೆ ನೀವೇನ್ರಯ್ಯ ಕಾರಣ ಆಗಿದ್ದೀರಾ? ಏನ್ ಮಾಡೋದಣ್ಣ, ಅವು ಕಚ್ಬಿಟ್ಟು ಹೊಟ್ಟೋಗ್ಬಿಟ್ಟು. ಅಯ್ಯೋ ಹೋಗ್ಬಿಟ್ಟಿಲ್ಲ ಕಣಯ್ಯ, ಅಲ್ಲೇ ನಿಂತ್ಕೊಂಡವೆ ಸಾಲಾಗಿ ನೋಡಯ್ಯ ಅಲ್ಲಿ. ಬರೋ ಇದು ಕಟ್ಟಾಕ್ಬಿಡ್ತಾರೆ, ಬದಿಬೇಕಾ? ಸದ್ಯ ಎಲ್ಲ ಹೊಟ್ಟೋದು. ಬರ ಈ ಕಡೆ. ಡಾಕ್ಟರ್ ಅಣ್ಣ, ಏನಾದ್ರೂ ಹೆಲ್ಪ್ ಮಾಡಿ ಪ್ಲೀಸ್. ಏ ರಾಮ, ಇದೇನಯ್ಯ ಇದು? ನನಗೂ ನೋಡಕ್ ಕೊಡು. ಅರೆ ಇಷ್ಟು ದೊಡ್ಡ ಮೂಳೆನ ಬಿಡಬಾರ್ದು, ಓಡಿ ಹಿಡ್ಕೊಳ್ಳಿ. ಅಯ್ಯೋ ಕಸಿಟರವ, ಮೋಟು ಪತ್ಲು ಹಿಂಗಾಗಕ್ಕೆ ಯಾರೋ ಏನೋ ಮಾಡಿದ್ದಾರೆ ಕಣಯ್ಯ. ನಡಿಯೋ ಪಾಪ, ಅವ್ರಿಬ್ಬರನ್ನ ಕಾಪಾಡೋಣ ಈಗ. ಬರ ಥ್ಯಾಂಕ್ ಯು ಡಾಕ್ಟರ್ ಅಣ್ಣ, ಥ್ಯಾಂಕ್ ಯು. ಇಲ್ಲಿ ಕೇಳ್ರಯ್ಯ, ನಿಮ್ಮಿಬ್ಬರ ಮೇಲೆ ಯಾರೋ ಕೆಮಿಕಲ್ ಸ್ಪ್ರೇ ಮಾಡ್ಬಿಟ್ಟಿದ್ದಾರೆ ಕಣಯ್ಯ. ಅದಕ್ಕೆ ಡಾಗಿ ಕಣ್ಣಿಗಳಿಗೆ ನೀವು ಮೂಳೆಗಳ ತರ ಕಾಡ್ತಾ ಇದ್ದೀರಾ. ಅಂದ್ರೆ ನಿಮ್ಮ ಶರೀರ ಅವಕ್ಕೆ ಬೋನ್ ತರ ಕಾಡ್ತಾ ಇವೆ ಕಣ್ರಯ್ಯ. ಅದಕ್ಕೆ ಎಲ್ಲಾ ನಾಯಿಗಳು ನಿಮ್ಮನ್ನ ತಿನ್ನಕ್ಕೋಸ್ಕರ ನಿಮ್ಮನ್ನ ಓಡಿಸ್ಕೊಂಡ್ಬಿಡ್ತಾ ಇವೆ ಕಣ್ರಯ್ಯ. ಡಾಕ್ಟರ್ ಇದು ಹೆಂಗಣ ಸಾಧ್ಯ ಹೇಳಿ? ಅಯ್ಯೋ ತಲೆ ತಿನ್ಬೇಡ, ಇದೊಂದ್ಸಲಿ ಹಾಕೊಂಡು ನೋಡಯ್ಯ, ನಿಮಗೆ ಗೊತ್ತಾಗೈತೆ. ಒಂದ್ಸರಿ ನಿಮ್ ಫ್ರೆಂಡ್ ಪತ್ಲ ನೋಡಯ್ಯ. ನಿಜವಲ್ಲೂ ಡಾಕ್ಟರ್, ನಾವು ಅದ್ರ ಕಣ್ಣಿಗೆ ಬೋನ್ ತರನೇ ಕಣಿಸ್ಬಿಟ್ವಿ ಅನ್ಸುತ್ತೆ. ಈ ಡಾಗಿಗಳು ನಮ್ ಹಿಂದೆ ಬಿದ್ದಿರೋದಕ್ಕೆ ಇದೆಲ್ಲ ಜಾನ್ ಕೈವಾಡ ಖಂಡಿತ ಇದ್ದೇ ಇರುತ್ತೆ ಅಣ್ಣ. ಜಾನ್ ಅಲ್ಲೇ ಇದ್ದಾನೆ ನೋಡು, ನಮ್ ಕಡೆನೇ ನೋಡ್ತಾ ಇದ್ದಾನೆ ಅವನು. ನಾವು ಕೆಳಗಡೆ ಬರೋದೇ ಕಾಯ್ಕೊಂಡು ನಿಂತಿದ್ದಾರೆ ಅವ್ರು 3 ಜನ. ನಡೀರಿ, ಜಾನ್ಗೆ ಲೆಕ್ಕ ಫುಲ್ ಚುಕ್ತ ಮಾಡ್ಬಿಡೋಣ ಇವತ್ತು. ಈಗ ಕೆಲಸ ಮಾಡೋಣ ಕಡೆಯ, ಮೇಲ್ಗಡೆ ಮೋಡದ ಮೇಲೆ ಹೋಗೋಣ. ಅಲ್ಲಿ ನೀರಿಗೆ ನೀವು ಒದ್ದೆ ಆಗ್ಬಿಟ್ಟು ನಿಮ್ ವಾಸನೆ ಎಲ್ಲ ಹೋಗ್ಬಿಡುತ್ತೆ ಕಡೆಯ. ಆಮೇಲೆ ನಾವು ಬೇಕಾದ್ರೆ ಜಾನ ಸಖತ್ತಾಗಿ ವಿಚಾರಿಸ್ಕೋಬಹುದು. ಇವಾಗ ನೀವಿಬ್ರು ಬೋನ್ ತರ ಕಾಣಿಸ್ತಾನೆ ಇಲ್ಲ ಕಣ್ರಿ. ನಡ್ರಿ ಅಣ್ಣ, ಈಗ ಹೋಗಿ ಜಾನ್ ವಿಚಾರಿಸ್ಕೊಳ್ಳೋಣ. ಗೊತ್ತಿ ಕಾಣಿಸ್ತೀನಿ ಅವನಿಗೆ. ಪಪ್ಪ ಹೇಳ್ತಾ ಇದ್ರ ಚಿಕನ್ ತಿನ್ನು, ಮೂಳೆ ಬಿಸಾಕು ಅಂತ. ನನ್ನ ಹಿಂದೆ ಯಾಕೆ ಬರ್ತಾ ಇದ್ದೀರಾ? ಅರೆ ಇದೇನಾಗ್ತಾ ಇದೆ?
ಪತ್ಲು ಬೇಗ ನನಗೆ ಸಮೋಸ ಅರೇಂಜ್ ಮಾಡೋ. ಇದು ನಿಮ್ಮೋಟದಾಗಿದೆ. ಅರೆ ಇವ್ರಿಗೆಲ್ಲ ಗೊತ್ತಾಗೋಗ್ಬಿಟ್ಟಿದೆ. ಅರೆ ನನ್ನ ಬಿಟ್ಬಿಡಿ ಅಲ್ಲ, ಬಿಟ್ಬಿಡಿ ಬಿಟ್ಬಿಡಿ. ಇವು ಇಲ್ಲಿಗೂ ಬಂದ್ವಲ್ಲ. Watch India's largest kids library only on Jio Hotstar. Download the app now.